ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಉತ್ತರ ನಕ್ಷತ್ರವನ್ನು ಉತ್ತರ ಪಾಲ್ಗುಣಿ ಅಂತ ಕೂಡ ನಾವು ಕರಿತೀವಿ. ವಿಶೇಷವಾಗಿ ಸಿಂಹ ರಾಶಿಯಲ್ಲಿ 1ನೇ ಪಾದ, ಕನ್ಯಾ ರಾಶಿನಲ್ಲಿ 2, 3, 4ನೇ ಪಾದವನ್ನು ಹೊಂದಿರತಕ್ಕಂತಹ ಗ್ರಹ ಅಂದರೆ ಇದು ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ನು ಯಾರು ಅಂದರೆ ಸೂರ್ಯದೇವ. ಸಿಂಹ ರಾಶಿಯಲ್ಲಿ ಉತ್ತರ ನಕ್ಷತ್ರ ಇದ್ದರೆ ಸೂರ್ಯ ಪ್ಲಸ್ ಸೂರ್ಯ ಅಂದರೆ ಡಬಲ್ ಸೂರ್ಯ ಲೆಕ್ಕ ಮಾಡ್ಕೋಬೇಕು. ನಾವು ಈಗಾಗಲೇ ಹೇಳಿದ್ದೀವಿ, ಒಂದು ಗ್ರಹ ಒಂದು ನಕ್ಷತ್ರ ಇಬ್ಬರು ಒಂದೇ. ಆದರೆ ನಕ್ಷತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಗ್ರಹ ಒಂದು ರಾಶಿ ಅಥವಾ ಒಂದು ನಕ್ಷತ್ರದಲ್ಲಿ ಮಿತ್ರತ್ವವಾಗಿದ್ದರೆ ಆ ವ್ಯಕ್ತಿಯ ಜೀವನ ಬಹಳ ಆನಂದಮಯವಾಗಿರ್ತದೆ, ಬಹಳ ಸ್ಟ್ರಾಂಗ್ ಆಗಿರ್ತದೆ ಜೀವನ ಅಂತೇಳಿ. ಅದೇ ಒಂದು ನಕ್ಷತ್ರ ಒಂದು ರಾಶಿಯಲ್ಲಿ ಏನಾದರೂ ನೆಗೆಟಿವ್ ಆಗಿದ್ದರೆ, ಶತ್ರುತ್ವವಾಗಿದ್ದರೆ ಅದರ ಪ್ರಭಾವ ಆ ವ್ಯಕ್ತಿಯ ಜೀವನದಲ್ಲಿ ಅನ್ವಯ ಆಗ್ತದೆ. ಅದರಿಂದ ಸಾಕಷ್ಟು ಕಷ್ಟ ನಷ್ಟಗಳಿಗೆ ಒಂದಾಗ್ತಾನೆ ಅಂತೇಳಿ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಹೇಳ್ತಾ ಇದ್ದೀವಿ. ಅಲ್ಲಿಗೆ ನಿಮ್ಮ ಲೆಕ್ಕಾಚಾರ ಏನಂದರೆ, ಉತ್ತರ ಸಿಂಹ ರಾಶಿಯಲ್ಲಿ 1ನೇ ಪಾದದಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ಡಬಲ್ ಸೂರ್ಯರ ಪ್ರಭಾವ ಈ ಉತ್ತರ ನಕ್ಷತ್ರ 1ನೇ ಪಾದವರೆಗೆ 100% ಅನ್ವಯ ಆಗ್ತದೆ. ಅದೇ ಕನ್ಯಾ ರಾಶಿನಲ್ಲಿ 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ತಗೊಂಡಾಗ ಸೂರ್ಯ ಅಂಡ್ ಬುಧ. ಕನ್ಯಾ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಬುಧ ಗ್ರಹ. ಅಲ್ಲಿಗೆ ಸೂರ್ಯ ಬುಧ ಸಂಗಮ. ನೋಡಿ, ಬಹಳಷ್ಟು ಜನ ಒಂದು ನಕ್ಷತ್ರಕ್ಕೆ ಇರ್ತಕ್ಕಂತಹ ಗುಣನಡತೆಗಳು ಅದೇ ನಕ್ಷತ್ರದ ಇನ್ನೊಬ್ಬ ವ್ಯಕ್ತಿಗೆ ಕಾಣಿಸ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಸಮಾಜದಲ್ಲಿ ಮಾತಾಡ್ತಿರ್ತಾರೆ. ನಂದು ಉತ್ತರ ನಕ್ಷತ್ರ, ನಿಂದು ಉತ್ತರ ನಕ್ಷತ್ರ, ಆದರೆ ಗುಣನಡತೆಯಲ್ಲಿ ಎಷ್ಟೊಂದು ಸಾಮ್ಯತೆ ಇದೆ ಅಂತ ಕೇಳ್ತಾರೆ. ಕಾರಣ ನೋಡಿ, ಇದಕ್ಕೋಸ್ಕರನೇ. ಯಾಕಂದರೆ ಒಂದು ನಕ್ಷತ್ರದ ಗುಣ ಇನ್ನೊಂದು ಗ್ರಹ ಜೊತೆ ಸಂಯೋಗ ಆದಾಗ ಅದ್ರ ಬುದ್ಧಿ ಕಲ್ತ್ಕೊಂಡ್ಬಿಡ್ತಾರೆ. ಅಂದರೆ ಪಾಪಿ ಜೊತೆ ಇದ್ದರೆ ಪಾಪಿ ಬುದ್ಧಿ, ಪುಣ್ಯಾತ್ಮ ಜೊತೆ ಇದ್ದರೆ ಪುಣ್ಯವಂತನ ಬುದ್ಧಿ ಹೇಗೆ ನ್ಯಾಚುರಲ್ಗೆ ಒಬ್ಬ ವ್ಯಕ್ತಿಗೆ ಬಂದ್ಬಿಡ್ತದೋ ಅದೇ ರೀತಿ ಪಾಪಿ ಗ್ರಹಗಳ ಸಂಯೋಗದಲ್ಲಿ ಆಗ್ತಕ್ಕಂಥ ಗ್ರಹಗಳು ವಿಶೇಷವಾದಂತಹ ನೆಗೆಟಿವ್ ಫೋರ್ಸನ್ನು ಹೊಂದಿರ್ತವೆ. ಅದೇ ಪಾಸಿಟಿವ್ ಆಗಿರ್ತಕ್ಕಂಥ ಗ್ರಹ ಸಂಯೋಗ ಇದ್ದರೆ ಪಾಸಿಟಿವನ್ನು ಹೊಂದಿರ್ತವೆ. ಇದು ಮನುಷ್ಯನ ನಡವಳಿಕೆಗಳಲ್ಲಿ ಬಹಳ ಅದ್ಭುತವಾಗಿ ನಾವು ಕಾಣ್ಬೋದು. ಈ ಉತ್ತರ ನಕ್ಷತ್ರ ಬುಧನ ಶಾಪವನ್ನು ಹೊತ್ಕೊಂಡು ಹುಟ್ಟಿರ್ತಕ್ಕಂಥ ನಕ್ಷತ್ರ. ಉತ್ತರ ನಕ್ಷತ್ರ ಬುಧನ ಶಾಪವನ್ನು ಹೊತ್ಕೊಂಡಿರ್ತಕ್ಕಂಥ ನಕ್ಷತ್ರ. ಪಾಪ ನಿಮಗೂ ಕೇಳಿ ಕೇಳಿ ಸಾಕಾಗಿರ್ಬೋದು. ಕರ್ಮ ಫಲಗಳು ಯಾರನ್ನೂ ಬಿಟ್ಟಿದ್ದಲ್ಲ. ಆ ಕರ್ಮ ಗ್ರಹ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ನಾವು ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ಅನುಭವಿಸೇ ತೀರಬೇಕು. ಈಗ 28ನೇ ಸಂಖ್ಯೆ ಸೂರ್ಯನ ಸಂಖ್ಯೆ ಆಗಿದ್ದು ಕೂಡ ಸೂರ್ಯನ ನೆಗೆಟಿವ್ ಆದ ಸಂಖ್ಯೆ ಇವರು ಜೀವನದಲ್ಲಿ ಒಂದಲ್ಲ ಒಂದು ಸರಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನಿಜವೋ ಹಾಗೆಯೇ ಒಂದು ನಕ್ಷತ್ರ, ಆ ನಕ್ಷತ್ರ ಇರತಕ್ಕಂತಹ ಕರ್ಮಫಲ DNA ಅಸ್ಟ್ರಾಲಜಿನಲ್ಲಿ ಇವತ್ತು ಸಾಬೀತಾಗೋಗಿದೆ. ಹಾಗಾದರೆ ಕನ್ಯಾ ರಾಶಿನಲ್ಲಿ ಉತ್ತರ ನಕ್ಷತ್ರ ಇದ್ದರೆ ನೆಗೆಟಿವಾ ಅಂತ ನೀವೆಲ್ಲ ಕೇಳ್ಬೋದು. ಅದು ಯಾವ ರೀತಿ ನೆಗೆಟಿವ್ ಅನ್ನೋದಕ್ಕೆ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀನಿ. ಇವತ್ತು ಸಾಮಾಜಿಕ ಬದುಕಿನಲ್ಲಿ ನಾವು ಹುಟ್ಟಿದಾಗಿಂದ ಅದು ವಿದ್ಯಾಭ್ಯಾಸ ಸಂದರ್ಭ ಆಗಿರ್ಬೋದು, ಉದ್ಯೋಗ ಸಂದರ್ಭ ಆಗಿರ್ಬೋದು, ಬಿಸ್ನೆಸ್ ಸಂದರ್ಭಗಳಾಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅಥವಾ ಸಂಬಂಧಗಳು ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ವಿಚಾರಗಳನ್ನು ಮಾತಾಡೋಕೆ ಹೊರಟಾಗ ಮಾತಾಡ್ತಕ್ಕಂಥ ವ್ಯಕ್ತಿಯ ಒಂದು ನಡೆನುಡಿ, ಮಾತುಗಾರಿಕೆ, ಆ ಥರ ಇರ್ತಕ್ಕಂತಹ ದ್ವಂದ್ವ ವಿಚಾರಗಳನ್ನು ನೋಡಿಕೊಂಡು ನಾವು ಕೆಲವು ಸಮಯ ಬೈತೀವಿ. ನಾವು ಯಾರಿಗೆ ಏನು ಮಾತಂತ ಮಾತಾಡ್ತಿದ್ಯಾ ನೀನು, ಸ್ವಲ್ಪನೂ ಜ್ಞಾನನೇ ಇಲ್ವಾ, ಇರೋ ವಿಚಾರನೇ ಬೇರೆ, ನೀನು ಮಾತಾಡ್ತಿರೋ ವಿಚಾರನೇ ಬೇರೆ, ಏನು ಮಾತಾಡಬೇಕು, ಏನು ವಿಷಯ ಮಾತಾಡಬೇಕು, ಏನು ಮಾಡಬೇಕು ಅಂತ ಒಂದು ಸ್ವಲ್ಪ ಜ್ಞಾನನೇ ಇಲ್ವಾ ನಿನಗೆ, ಯಾಕೆ ಈ ರೀತಿಯೆಲ್ಲ ಅಡ್ಡದಿಡ್ಡಿ ಮಾತಾಡ್ತಾ ಇದೆಯಾ, ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡು ಅಂತೇಳಿ ಇವತ್ತು ಭಾಳ ಜನ ಒಬ್ಬ ವ್ಯಕ್ತಿಯನ್ನು ಬೈತೀವಿ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಯಾಕೆ ಈ ಥರ ಬೈತೀವಿ? ಯಾಕೆ ಅವರು ಅಜ್ಞಾನದಿಂದ ಮಾತಾಡ್ತಾರೆ? ಅವ್ರ ತಲೆ ಬುದ್ಧಿ ಇಲ್ವಾ, ಅವ್ರ ತಲೆ ಜ್ಞಾನ ಇಲ್ವಾ? ತಾವು ಮಾತಾಡ್ತಕ್ಕಂತಹ ವಿಚಾರಗಳು ಇನ್ನೊಬ್ಬರಿಗೆ ಚುಚ್ಚುತ್ತೆ, ನೋವು ತಂದು ಕೊಡುತ್ತೆ ಅಂತಕ್ಕಂತಹ ಪರಿಜ್ಞಾನವೂ ಇಲ್ಲದೆ ಭಾಳಷ್ಟು ಜನ ಸಮಯಕ್ಕೆ ಅನುಸಾರವಾಗಿ ಅವರ ಮೂಗಿನೇರ ಸಮಾನವಾಗಿ ಅವರು ಮಾತಾಡ್ತಿರ್ತಾರೆ. ದೊಡ್ಡವರಾಗಿದ್ದರೆ ಚಿಕ್ಕವ್ರು ಕೇಳಿಸ್ಕೊಳ್ತಿದ್ರೆ ಅವರು ಏನೂ ಮಾತಾಡ್ಕೊಳ್ಳಲ್ಲ, ಅವರು ನೊಂದ್ಕೊಳ್ತಾರೆ. ಏನಪ್ಪ, ನಾವು ನಂಬಿದಂಥ ವ್ಯಕ್ತಿಗಳೇ ಈ ರೀತಿ ನಮ್ಮ ಮೇಲೆ ಈ ರೀತಿ ಮಾತಾಡ್ತಿದ್ದಾರಲ್ಲ,
ಇವ್ರು ಏನು ಮಾತಾಡ್ತಿದ್ದೀವಿ ಅನ್ನೋ ಜ್ಞಾನ ಇದೆಯಾ, ಇವ್ರಿಗೇನು ಅರಿವಿದೆಯಾ, ಯಾಕೆ ಇವರು ಈ ಥರ ಮಾತಾಡ್ತಿದ್ದಾರೆ, ಇದರಿಂದ ಮಾನಸಿಕವಾಗಿ ದೈಹಿಕವಾಗಿ ಭಾಳಷ್ಟು ತೊಂದರೆಗಳು ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿದ್ರೂ ಕೂಡ ಇವರು ಮಾತಾಡ್ತಾರಲ್ಲ ಅಂತಕ್ಕಂತಹ ಒಂದು ಭಾವನೆಯನ್ನು ಇವತ್ತು ಎಷ್ಟೋ ಜನ ಒಂದು ಲೆಕ್ಕಾಚಾರಗಳಲ್ಲಿ ಅನುಭವಿಸಿರ್ತಾರೆ. ನೋಡಿ, ಇದೆಲ್ಲ ಕೇಳಿದಾಗ ನಿಮಗೂ ಅನಿಸ್ಬೋದು, ಎಸ್ ನೀವು ಹೇಳ್ತಾ ಇರೋದು ಕರೆಕ್ಟು, ನಮ್ಮ ಮನೇಲೂ ಇಂತಹ ವ್ಯಕ್ತಿಗಳಿದ್ದಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ, ಜ್ಞಾನನೇ ಇರೋದಿಲ್ಲ, ಏನು ಬೇಕೋ ಒದ್ರು ಬಿಡ್ತಾರೆ, ಇನ್ನೊಬ್ಬರಿಗೆ ಅದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗದೆ ಒದ್ರು ಬಿಡ್ತಾರೆ, ಮಾತಾಡ್ಬಿಡ್ತಾರೆ, ಆ ವಿಷಯಕ್ಕೆ ಸಂಬಂಧನೇ ಇರೋದಿಲ್ಲ, ವಿಷಯಾಂತರ ಮಾಡ್ತಾರೆ. ಆ ವಿಷಯಾಂತರ ಮಾಡೋದ್ರ ಮುಖಾಂತರ ಹಲವಾರು ವಿಚಾರಗಳನ್ನು ಕೆದಕ್ತಾರೆ. ಹಲವಾರು ವಿಚಾರಗಳನ್ನ ಕೆದಗೋ ಮುಖಾಂತರ, ಹಲವಾರು ರಹಸ್ಯಗಳನ್ನೆಲ್ಲ ಹೇಳೋ ಮುಖಾಂತರ, ಅವರ ವೀಕ್ನೆಸ್ಗಳನ್ನ ಹೇಳೋ ಮುಖಾಂತರ ಅಲ್ಲಿ ಹಲವಾರು ದುಷ್ಪರಿಣಾಮಗಳು ಬೀರುವಂಥ ಸಂಗತಿಗಳನ್ನು ಅಲ್ಲಿ ಪ್ರಕಟಗೊಳಿಸ್ತಾರೆ. ಇದರಿಂದ ಮಾನಸಿಕವಾಗಿ ದೈಹಿಕವಾಗಿ ಕುಟುಂಬದಲ್ಲಿ ಕಲಹ, ಜಗಳಗಳು, ಕದನಗಳು, ಒಬ್ಬರಿಂದೊಬ್ಬರಿಗೆ ಭಿನ್ನಾಭಿಪ್ರಾಯಗಳು, ಅದು ಇದು ಎಲ್ಲ ಮಾಡಿದರೆ ಎಲ್ಲ ತಂದಿಕ್ಕಿದ್ದು ಇವರೇ ಅಂತಕ್ಕಂಥ ಲೆಕ್ಕಾಚಾರವನ್ನು ಇವತ್ತು ಹಲವಾರು ಕುಟುಂಬಗಳಲ್ಲಿ ಒಂದಲ್ಲ ಒಂದು ಕಾಲಮಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಭವಿಸಿರ್ತಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ಈ ಉತ್ತರ ನಕ್ಷತ್ರಗಿರ್ತಕ್ಕಂತಹ ಬುಧನ ಶಾಪ. ಬುಧ ಅಂದರೆ ವಾಕ್, ಮಾತುಗಾರಿಕೆ. ಇವತ್ತು ನಾವು ಮಾತಾಡ್ತಿದ್ವಿ ಅಂದರೆ ಒಂದು ಸ್ವಲ್ಪ ಬುಧನ ಪ್ರಭಾವ ಇರೋದಕ್ಕೋಸ್ಕರ ಮಾತ್ರ. ಆದರೆ ಅವನು ತಪ್ಪಿತಸ್ಥನಾಗಿದ್ದು ದೋಷಕ್ಕೆ ಒಳಪಟ್ಟಿರತಕ್ಕಂತಹ ಲೆಕ್ಕಾಚಾರ ಆಗಿದ್ದರೆ, ಈ ಉತ್ತರ ನಕ್ಷತ್ರ ಮಾಡ್ತಕ್ಕಂತಹ ಈ ಎಕ್ಸ್ಟ್ರಾ ಮಾತುಗಳಿಂದ ಹಲವಾರು ಜನಗಳನ್ನು ನೋಯಿಸಿರ್ತಕ್ಕಂತಹ ಒಂದು ಬಾಧೆ ಇಂದಿನ ಜನ್ಮದಲ್ಲಿ ನಡೆದಿರೋದ್ರಿಂದ ಈ ಜನ್ಮದಲ್ಲೂ ಕೂಡ ಅದು ರಿಪೀಟ್ ಆಗ್ತಿರ್ತದೆ. ಇದನ್ನೇ DNA ಕನೆಕ್ಟಿವಿಟಿ, ಆ ಸಂಬಂಧಪಟ್ಟಂಥ ಕರ್ಮಗಳು ವಿಶೇಷತಃ ಈ ಲೆಕ್ಕಾಚಾರದಲ್ಲಿ ನಡೀತಕ್ಕಂಥ ಲೆಕ್ಕಾಚಾರ ಇರೋದ್ರಿಂದ ಇವತ್ತು ಭಾಳಷ್ಟು ವ್ಯಾವಹಾರಿಕವಾಗಿ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಇವತ್ತು ಯಾರ್ದೋ ಒಂದು ಅನ್ನೆಸರಿ ಮಾತುಗಳಿಂದ, ವಿಚಾರಗಳಿಂದ ಇವತ್ತು ಹಲವಾರು ಹೃದಯಗಳು ಒಡೆದೋಗಿದ್ದಾವೆ, ಹಲವಾರು ಮನಸ್ಸುಗಳು ಛಿದ್ರವಾಗಿದ್ದಾವೆ ಅಂತಂದರೆ ಅದಕ್ಕೆ ಕಾರಣ ಈ ಉತ್ತರ ನಕ್ಷತ್ರದ ಈ ಬುಧನ ಶಾಪವೇ ಮೊದಲನೇ ಮುಖ್ಯವಾದ ಕಾರಣ. ಸೂರ್ಯ ಅಂತಕ್ಕಂತಹ ಒಂದು ಪ್ರಭಾವ ಇತ್ತು ಅಂದಾಗ ಅಧಿಕಾರ ದರ್ಪ ಇರ್ತದೆ, ಅಧಿಕಾರದ ಆಸೆ ಇರ್ತದೆ, ಸೆಲ್ಫಿಶ್ನೆಸ್ ಜಾಸ್ತಿ ಇರ್ತದೆ, ಈಗೋ ಜಾಸ್ತಿ ಇರ್ತದೆ, ನಾನು ನನ್ನಿಂದ ನನ್ನದೇ ಅಂತಕ್ಕಂಥ ಒಂದು ಭಾವನೆ ಇರ್ತದೆ. ಅದು ಯಾರಿಗೆ ಅಂದರೆ ಉತ್ತರ ನಕ್ಷತ್ರ 1ನೇ ಪಾದ ಇರತಕ್ಕಂತಹ ಸಿಂಹರಾಶಿಯವರಿಗೆ. ಯಾಕಂದರೆ ಅಲ್ಲಿ 2 ಸೂರ್ಯರ ಪ್ರಭಾವಗಳು ಯಾವುದೇ ಕಾರಣಕ್ಕೂ ತಲೆ ಬೊಗ್ಗೋದಕ್ಕೆ ಕಾಗದೇ ಇಲ್ಲ, ಸಾಧ್ಯನೇ ಇಲ್ಲ. ಆ ಅಧಿಕಾರ ದರ್ಪ, ಆ ಅಧಿಕಾರ ಆಡಳಿತ, ಅಲ್ಲಿರ್ತಕ್ಕಂತಹ ಒಂದು ನಾಯಕತ್ವ, ಲೀಡರ್ಶಿಪ್ ಕ್ವಾಲಿಟಿ, ನೀವೇನೇ ಮಾಡೋದು ತಿಪ್ಪಲ ಹಾಕಿದ್ರು ಅವ್ರು ಬೊಗ್ಗದೇ ಇಲ್ಲ. ಅವರು ತಾನು ಮಾಡಿದ್ದೇ ಸರಿ ಅಂತಕ್ಕಂತಹ ವಾದವಿವಾದಿಗಳಲ್ಲಿ ಇರ್ತಾರೆ. ಅದೇ ಉತ್ತರ ಸೂರ್ಯ ಮತ್ತು ಬುಧ ಸಂಯೋಗ ಆಯಿತು ಅಂದರೆ ಪಕ್ಕ ಬಿಸ್ನೆಸ್ ಮೈಂಡ್, ಕ್ಯಾಲ್ಕುಲೇಷನ್, ಸೆಲ್ಫಿಶ್ನೆಸ್, ಯಾರು ಏನು ಬೇಕಾದ್ರೂ ಆಗಲಿ ನನಗೆ ಲಾಭ ಬಂದರೆ ಸಾಕು ಅಂತಕ್ಕಂಥ ಮೆಂಟಾಲಿಟಿ ಈ ಉತ್ತರ ನಕ್ಷತ್ರ ಈ ಕನ್ಯಾ ರಾಶಿಯವ್ರದ್ದಾಗ್ತದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಾಂಬಿನೇಷನ್ಸ್ ಅಂದರೆ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇ ನಾನು ಆಗಲೇ ಹೇಳ್ದಂಗೆ ಪಾಪಿಗಳ ಜೊತೆ ಪಾಪಿ ಬುದ್ಧಿ, ಪುಣ್ಯವಂತ ಜೊತೆ ಸೇರಿದ್ರೆ ಪುಣ್ಯವಂತರ ಬುದ್ಧಿ ಅಂದಂಗೆ ನಾವು ಯಾವ್ಯಾವ ಗ್ರಹ ಸಂಯೋಗ ಆಗ್ತೀವಿ ಅದದು ಬುದ್ಧಿಗಳು ನಮಗೆ ಬಂದ್ಬಿಡ್ತದೆ. ಹಾಗಿದ್ದಾಗ ನೀನು ತುಂಬ ಸೆಲ್ಫಿಶು, ನೀನು ಕಮರ್ಷಿಯಲ್ಲು, ಬಿಸ್ನೆಸ್ ಮೈಂಡು, ಪ್ರತಿಯೊಂದರಲ್ಲೂ ಕೂಡ ಹಣದ ಲೆಕ್ಕಾಚಾರನ ಹಾಕ್ತೀಯ, ಒಳ್ಳೆ ಮಾತಾಡ್ತೀಯ, ಎಂಥ ಬೇಕಾದ್ರೂ ಮರಳು ಮಾಡಿಬಿಡ್ತೀಯ, ಎಂಥ ಸ್ನೇಹ ಗಳಿಸ್ಬಿಡ್ತೀಯ, ಶತ್ರುಗಳನ್ನು ಹಿಮ್ಮೆಟ್ಟಿಸ್ಬಿಡ್ತೀಯ, ಹಾಗೆ ಹೀಗೆ ಅಂತಕ್ಕಂಥ ಲೆಕ್ಕಾಚಾರಗಳು ಇವತ್ತು ನಮ್ಮಲ್ಲಿ ನಮ್ಮ ಮಧ್ಯೆ ನಡೀತಾ ಇದೆ ಅಂತಂದಾಗ ಅದರ ಹಿಂದೆ ಈ ಸೂರ್ಯ ಮತ್ತು ಬುಧನ ಸಂಯೋಗ ಇರ್ತದೆ ಅನ್ನೋ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಉತ್ತರ ನಕ್ಷತ್ರದಲ್ಲಿ ಒಂದು ರೀತಿ ಕ್ಯಾರೆಕ್ಟರ್ ಆಗಿರ್ತಕ್ಕಂತಹ ಸಿಂಹರಾಶಿ, ಉತ್ತರ ನಕ್ಷತ್ರದಲ್ಲಿ ಕನ್ಯಾ ರಾಶಿ ಇರ್ತಕ್ಕಂಥದ್ದು ಇನ್ನೊಂದು ಕ್ಯಾರೆಕ್ಟರ್ ಅಂತಂದ ಇವೆಲ್ಲ ಅನ್ವಯ ಆಗೋಂಥ ವಿಚಾರ ತಗೊಂಡಾಗ ಅಲ್ಲಿ ಆ ಬಿಸ್ನೆಸ್ ಮೈಂಡ್ ಬಂದಾಗ ಇಬ್ಬರು ಮಧ್ಯೆ ಏನೋ ಒಂದು ವಾದ ವಿವಾದ ನಡೀತಿದ್ದಾಗ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಬಿಸ್ನೆಸ್ನ ಲಾಭಕ್ಕೋಸ್ಕರ ಅಲ್ಲಿ ಮಾತಾಡ್ತಕ್ಕಂತಹ ವಾದ ವಿವಾದಗಳಲ್ಲಿ ಯಾವುದೇ ರೀತಿಯಾದ ಹುರುಳಿಲ್ಲ ಅಂದರೂ ಕೂಡ ತಮಗೆ ಕ್ಯಾಲ್ಕುಲೇಷನ್ಸ್ ಏನಿದೆ ಅಂದರೆ ನನ್ನದೇ ನಡಿಬೇಕು, ನಂದೇ ಆಗಬೇಕು, ನನ್ನಿಂದನೇ ಇದು ನಡಿಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಅಲ್ಲಿ ಮಾತಾಡ್ಬಿಡ್ತೀರಾ. ಇದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕಂಟಕ. ಯಾಕಂದರೆ ಗೊತ್ತೇ ಆಗಲ್ಲ ಯಾವಾಗ ಯಾರು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಮಾತಾಡ್ತಿರೋ ಒಂದು ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಗಂಭೀರವಾದಂಥ ಚಿಂತನೆ ಇದ್ದರೆ, ಸೀರಿಯಸ್ ಆಗಿದ್ದರೆ ಚಿಂತನೆಗಳಿದ್ರೆ
ಅಥವಾ ಇನ್ನೇನೋ ಕುತ್ತಿಗೆ ಬಂದಿರತಕ್ಕಂಥ ವಿಚಾರಗಳಿದ್ರೆ ಅಲ್ಲಿ ಯಾರೋ ಬಂದು ಮೂಗು ತೋರಿಸಿ ಏನು ಮಾತಾಡ್ತಿದ್ವು ಗೊತ್ತಿಲ್ತಕ್ಕಂಥ ಜ್ಞಾನವಿಲ್ಲದೆ ಏನೋ ಮಾತಾಡಿ ಇಡೀ ಸಮಸ್ಯೆ ಬಗೆಹರಿತಕ್ಕಂಥ ಸಮಸ್ಯೆ ಕೂಡ ಛಿದ್ರವಾಗಿರ್ತಕ್ಕಂಥ ಸಮಸ್ಯೆ ಆಗಿ ಮಾರ್ಪಾಡಾಯಿತು ಅಂತಂದರೆ ಅದಕ್ಕೆ ಕಾರಣ ಉತ್ತರ ನಕ್ಷತ್ರ ಬುಧನ ದೋಷ. ಈಗ ಅರ್ಥ ಮಾಡ್ಕೊಳ್ಳಿ, ಈಗ ನೋಡ್ಕೊಳ್ಳಿ. ಈ ಥರ ಏನಾದರೂ ಒಂದು ಮೆಂಟಾಲಿಟಿಯಿಂದ ನೀವು ಏನಾದರೂ ಮಾತಾಡ್ತಿದ್ರೆ, ಅದು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾಗಿರ್ತಕ್ಕಂಥರಾಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ, ಯಾವುದೇ ಒಂದು ರಂಗದಲ್ಲಿ ಈ ಥರ ನಡವಳಿಕೆಗಳನ್ನ ನೀವೇನಾದರೂ ಮಾಡ್ತಿದ್ರೆ ಈ ಕಾರ್ಯಕ್ರಮ ನೋಡ್ತಾ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಈ ಥರ ಮಾತಾಡೋದ್ರಿಂದ ಏನು ತೊಂದರೆ ಆಗತ್ತೆ, ಅದೇನೋ ಒಂದು ವಿಷಯ ನಮಗೆ ಗೊತ್ತಿರೋಂಥದ್ದು ನಾವು ಹೇಳಿದ್ದೀವಿ ಅಂತ ಭಾಳ ಜನ ವಾದ ಮಾಡ್ಬೋದು. ಆದರೆ ಅದಲ್ಲ. ನೀವು ಮಾತಾಡ್ತಕ್ಕಂಥ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ಎಷ್ಟು ನೋವಾಗಿದೆ, ಆ ನೋವನ್ನು ಎಷ್ಟು ಪ್ರಕಟ ಮಾಡಿ ಅವ್ರು ನೊಂದಿದ್ದಾರೆ ಅನ್ನೋ ಆಧಾರದ ಮೇಲೆ ಆ ಒಂದು ನೋವಿನ ಪ್ರಭಾವಗಳು ನಿಮಗೆ ಶಾಪವಾಗಿ ಪರಿಮಣಿಸುವುದೇ ಅಲ್ಲಿ ಬುಧನ ಶಾಪ ಅಂತ ನಾವು ಬಹಳ ಚೆನ್ನಾಗಿ ಮಾತಾಡಬೇಕಾಗ್ತದೆ. ಯಾಕಂದರೆ ಬುಧ ಎಲ್ಲರೂ ಸೊತ್ತು, ನನ್ನೊಬ್ಬನಲ್ಲೇ ಇಲ್ಲ, ನಾನೊಬ್ಬನೇ ಮಾತಾಡಬೇಕಾಗಿಲ್ಲ. ನೀವು ಮಾತಾಡ್ಬೋದು, ಎಲ್ಲರೂ ಮಾತಾಡ್ಬೋದು. ಆದರೆ ಮಾತಿನ ಮೇಲೆ ನಿಗಾ ಇರಬೇಕು. ಆ ನಿಗಾ ಇಲ್ಲದೆ ಏನೇನೋ ಬಡಬಡಿಸಿದ್ರೆ ಏನಾಗ್ತದೆ, ಇನ್ನೊಬ್ಬರಿಗೆ ಅದು ಚುಚ್ಚುತ್ತೆ, ಇನ್ನೊಬ್ಬರಿಗೆ ಅದು ನೋವನ್ನು ಉಂಟು ಮಾಡ್ತದೆ, ಇನ್ನೊಬ್ಬರಿಗೆ ನಷ್ಟಕ್ಕೆ ಕಾರಣ ಆಗ್ತದೆ, ಇನ್ನೊಬ್ಬರ ಸಂಬಂಧಗಳು ಹಾಳಾಗೋಗ್ತದೆ. ಅವಾಗ ಏನು ಮಾಡ್ತಾನೆ, ಇವನು ಬಂದು ಮಾತಾಡಿ ಎಲ್ಲ ಕೆಡಿಸ್ಬಿಟ್ಟ ಅಂತೇಳಿ ಅವ್ನು ನೋವು ಪಟ್ಬಿಟ್ರೆ ಸಾಕು, ಆ ಬುಧ ಶಾಪಗ್ರಸ್ತರಾಗ್ಬಿಡ್ತಾನೆ. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಸಂಗತಿ. ಬಟ್ ನಮಗೆ ಗೊತ್ತಿರೋದಿಲ್ಲ, ಅದು ಈ ಥರ ಆಗಿದೆಯಾ ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೆ ಇದು ನಡೀತಾ ಇದೆ, ಇವತ್ತು ನಡೀತಿದೆ, ನಾಳೆ ಕೂಡ ನಡೀತಿದೆ. ಅದರಿಂದ ನಾವು ಯಾವುದೇ ಒಂದು ಮಾತನಾಡಬೇಕಾದ್ರೆ ಅದು ಮುತ್ತಿನ ರೀತಿ ಇರಬೇಕು ಅಂತ ದೊಡ್ಡವರು ಏನು ಹೇಳಿದ್ದಾರೆ, ಆ ಒಂದು ನಾಣ್ಣುಡಿಗೆ ನೀವು ನಿಮ್ಮನ್ನು ಸೀಮಿತ ಮಾಡ್ಕೊಂಡ್ಬಿಡ್ತೀರ. ನಮ್ಗೆ ಯಾಕೆ ಬೇಕಪ್ಪ ಮಾತಾಡಿ ನಾವು ಶಾಪ ಹಾಕ್ಸ್ಕೊಳ್ಳೋದು, ನಮ್ಗೆ ಯಾಕಪ್ಪ ಬೇಕು ಇನ್ನೊಬ್ಬರನ್ನ ನೋಯಿಸೋದು ಅಂತಕ್ಕಂಥ ಮನಸ್ಥಿತಿಗೆ ನೀವು ಬಂದ್ಬಿಡ್ತೀರ. ಅದರಿಂದ ವಿಶೇಷವಾಗಿ ಈ ರೀತಿ ಎಲ್ಲ ಸಮಸ್ಯೆಗಳು ಬರಬಾರ್ದು ಸಾಮಾಜಿಕ ಬದುಕಿನಲ್ಲಿ. ಅದಕ್ಕೋಸ್ಕರನೇ ಒಂದೊಂದು ಲೆಕ್ಕಾಚಾರಗಳು ಕೂಡ ನಮಗೆ ಹೇಗೆ ಶಾಪಗ್ರಸ್ತವಾಗಿ ರಿಟರ್ನ್ ಹೊಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಏನೂ ಇಲ್ಲ. ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು? ಈಗ ಸೂರ್ಯ ಮತ್ತು ಸೂರ್ಯನ ಶಾಪಕ್ಕೊಳಗಾಗಿರ್ತಕ್ಕಂತಹ ಬುಧನ ದೋಷ ಮತ್ತೇಗೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ಇಂದಿನ ಜನ್ಮದಲ್ಲಿ ಭಾಳಷ್ಟು ಕಷ್ಟಪಡ್ತಿದ್ದಂತಹ ಮಕ್ಕಳುಗಳಾಗಿರ್ಬೋದು, ದೊಡ್ಡೋರಾದಿ ಆಗಿರ್ಬೋದು, ಉದ್ಯೋಗ, ವ್ಯವಹಾರ, ಫ್ಯಾಮಿಲಿ ಮತ್ತು ಸಂಬಂಧಗಳಲ್ಲಿ ವಿಶೇಷತಃ ಒಂದು ಎಲ್ಪು ಅಂದರೆ ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಭಾಳ ಜನ ಇರ್ತಾರೆ. ಕೇಳಿಕೊಂಡು ಕೂಡ ಹೇಳಿರ್ತಾರೆ, ನನ್ನ ಸಹಾಯ ಮಾಡುವ ಕಷ್ಟದಲ್ಲಿದ್ದೀನಿ ಅಂತೇಳಿ. ಇಂಥ ಸಂದರ್ಭಗಳಲ್ಲಿ ಅವರ ಮನಸ್ಥಿತಿ, ಅವರ ಕಷ್ಟ, ಅವರ ಒಂದು ನೋವನ್ನು ಅರ್ಥ ಮಾಡ್ಕೊಳ್ಳದೆ ನೀವು ಯಾಕೆ ಎಸ್ಕೇಪ್ ಆಗಿರ್ತೀವಿ ಅಂದರೆ, ನನಗಿಂತ ಅವ್ನು ಚೆನ್ನಾಗಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ, ನಾನೇ ಅವನ್ನ ಉದ್ಧಾರ ಮಾಡ್ದಂಗೆ ಆಗುತ್ತಲ್ಲ, ಉದ್ಧಾರ ಆದಮೇಲೆ ನನಗೆ ಎದುರಾಗಿ ನನ್ನ ಮುಂದೆ ನಿಂತ್ಕೊಂಡ್ಬಿಟ್ರೆ, ಈ ಥರ ಒಂದು ಸೆಲ್ಫಿಶ್ ಭಾವನೆಯಿಂದ ನೀವು ಅಲ್ಲಿ ವಂಚಿತರಾಗಿರ್ತೀರಿ ಅಥವಾ ವಂಚನೆಯನ್ನು ಮಾಡಿರ್ತೀರಿ. ಈ ದೋಷವೇ ಉತ್ತರ ನಕ್ಷತ್ರಕ್ಕೆ ಬುಧನ ದೋಷವಾಗಿ ಪರಿವರ್ತನೆ ಆಗಿ ಈ ಜನ್ಮದಲ್ಲೂ ಕೂಡ ನಿಮಗೆ ಯಾರೂ ಸಹಾಯ ಮಾಡಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀರ. ಮನುಷ್ಯನಿಗೆ ಯಾವ ಕಷ್ಟಗಳು ಬರ್ತದೆ ಹೇಳಲಿಕ್ಕಾಗಲ್ಲ. ಅವನು ತೀರಾ ಅಧೋಗತಿ ಹೋದಾಗ ಕೆಲವೊಂದು ಸಹಾಯಗಳನ್ನು ಯಾಚನೆ ಮಾಡ್ತಕ್ಕಂಥದ್ದು ಸಾಮಾಜಿಕ ಬದುಕಿನಲ್ಲಿ ನಾವು ನೋಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ನಿಮ್ಮ ಕೈಲಾಗ್ತಕ್ಕಂಥ ಸಹಾಯ ಆದರೂ ಮಾಡಬೇಕು. ಸಹಾಯ ಮಾಡ್ತಕ್ಕಂತಹ ಕೆಪಾಸಿಟಿ, ಶಕ್ತಿ ಇದ್ರೂ ಕೂಡ ತಪ್ಪಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಆಯಿತು ಅಂದಾಗ ಅದು ದೋಷಯುಕ್ತವಾಗಿ ಪರಿವರ್ತನೆ ಆಗ್ತದೆ. ಅದೇ ಬುಧನ ದೋಷ ಉತ್ತರ ನಕ್ಷತ್ರ ಅಂದಾಗ ಬಗ್ಗೆ ಇವತ್ತು ನೀವೆಲ್ಲ ಅರಿತುಕೊಳ್ಳಿ. ಯಾಕಂದರೆ ಈ ಜನ್ಮದಲ್ಲೂ ಕೂಡ ಅಂತಹ ಸಂದರ್ಭಗಳು ನಿಮಗೆ ಬರ್ಬೋದು. ಆದರೆ ಅದನ್ನು ತಪ್ಪಿಸ್ಕೊಳ್ತಕ್ಕಂತಹ ಬಗೆ ಒಂದು ಕಡೆ ಆಯಿತು ಅಂದರೆ, ನನ್ನ ಕೈಲಿ ಆಗಲ್ಲ, ನೀವು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ನೇರವಾಗಿ ಹೇಳಿ ತಪ್ಪಿಸ್ಕೊಳ್ಳೋದು ಒಂದು ರೀತಿ ಆಯಿತು ಅಂದರೆ, ಸಹಾಯ ಮಾಡುವಂಥ ಕೆಪಾಸಿಟಿ, ಶಕ್ತಿ ಇದ್ದರೂ ಕೂಡ ಸುಳ್ಳು ಹೇಳ್ತಕ್ಕಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿದ್ದರೆ ಅದು ಶಾಪವಾಗಿ, ದೋಷವಾಗಿ ಪರಿವರ್ತನೆ ಆಗ್ತದೆ. ಯಾಕಂದರೆ ಅವರು ನಂಬ್ಕೊಂಡಿರ್ತಾರೆ ನಿಮ್ಮನ್ನು. ಆ ನಂಬಿಕೆಗೆ ದ್ರೋಹ ಬಗ್ದಾಗ ಏನಾಗ್ತದೆ, ಅಲ್ಲಿ ಬುಧ ನಿಮಗೆ ನೆಗೆಟಿವ್ ಆಗಿ ಪರಿವರ್ತನೆ ಆಗ್ತಾನೆ. ಅದರಿಂದ ಬುಧನ ದೋಷ ನಿಮಗೆ ಬರ್ತದೆ. ಅದನ್ನು ಈ ಜನ್ಮದಲ್ಲೂ ಕೂಡ ಮತ್ತೆ ಮಾಡೋಕ್ಕೋಗಿ ಮತ್ತೆ ಮುಂದಿನ ಜನ್ಮದಲ್ಲಿ ಇದೇ ದೋಷ ಕ್ಯಾರಿ ಓವರ್ ಹೋಗೋ ಥರ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ವಿಶೇಷವಾಗಿ ಇದಕ್ಕೆ ಪರಿಹಾರ ತಗೊಂಡಾಗ ಪ್ರತಿನಿತ್ಯ ನೀವೇನು ಮಾಡಬೇಕು ಅಂದರೆ ಭಗವದ್ಗೀತೆಯನ್ನು ಆರಾಧನೆಯನ್ನು ಮಾಡಬೇಕು. ನೋಡಿ, ಎಷ್ಟೋ ಜನಕ್ಕೆ ಭಗವದ್ಗೀತೆ ಅಂತ ಪವಿತ್ರವಾದಂಥ ಶಕ್ತಿ
ಗ್ರಂಥ ಎಷ್ಟೋ ಮನೆಗಳಿಲ್ಲ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಬೇಕು. ಯಾಕಂದರೆ ಆ ಶಕ್ತಿ ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿರ್ತದೆ. ಇದನ್ನು ನೀವು ಬಹಳ ಮುಖ್ಯವಾಗಿ ಮಾಡ್ಕೊಳ್ತಾ ಬಂದು ಈ ಬಡ ಬಗ್ಗರು, ಸಾಧುಗಳು, ಸಂತರುಗಳು ಯಾರ್ಯಾರಿದ್ದಾರೆ, ಈ ಟೀಚರ್ಸು, ಈ ಲಾಯರ್ಸು ಮತ್ತು ಈ ಅಕೌಂಟ್ಸು, ಇಲ್ಲೆಲ್ಲೇ ಯಾರೇ ಒಂದು ಕಷ್ಟಕ್ಕೆ ಈಡಾಗಿದ್ದಾಗ ಅವರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಈ ದುಷ್ಟದ ಪರಿವಾರ ಆಗ್ತದೆ, ಈ ಬುಧನ ದೋಷ ಪರಿವರ್ತನೆ ಆಗದೆ ಹೋದರೆ ನರಮಂಡಲಿಗೆ ಬೇಕಾದಂತಹ ಒಂದು ದೋಷಗಳು ಉತ್ಪತ್ತಿ ಆಗುತ್ತೆ. ನಾಳೆ ಅದು ಭಾಳ ಸಮಸ್ಯೆಗಳು ಈಡಾಗ್ತದೆ ಆರೋಗ್ಯದಲ್ಲಿ. ಅದರಿಂದ ಜಾಗೃತವಾಗಿ ಮುಂದಕ್ಕೆ ಹೋಗಿ ಒಳ್ಳೆಯದಾಗ್ತದೆ.